ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರೆ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾನು ಆರಾಮದೀನಿ ನೋಡ್ರಿ. ಇವಾಗ ನೋಡ್ರಿ ಸಂಜೆ ಹೊತ್ತಿನಲ್ಲಿನ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವಾಗ ಸಾಯಂಕಾಲ 5 ಗಂಟೆ ಆಗ್ಯದ. ನಾನು ಚೂಡ ಮಾಡ್ಲಕತ್ತೀನಿ ನೋಡ್ರಿ. ಹುಡುಗರಿಬ್ರು ಚೂಡ ಮಾಡಿ ಮಮ್ಮಿ ಅಂತಂದರು. ಹಾಗಾಗಿ ಚೂಡ ಮಾಡ್ಬೇಕಂತ ಹೇಳಿ ಬೆಳ್ಳುಳ್ಳಿ ಸುಲಿಯಾಕತ್ತೀನಿ ನೋಡ್ರಿ. ಫ್ರೆಂಡ್ಸ್, ಅದೇ ರೀತಿ ಹೊರಗಡೆ ಮುಸುಕಿಟ್ಟದ ಮಳೆ ಬರಂಗ ಆಗ್ಯದ ನೋಡ್ರಿ. ಅಂದ್ರೆ ಮಳೆ ಬರಂಗೆ ಇವಾಗಂತ್ರ ಬೇಸಿಗೆ ಕಾಲೆಲ್ಲ ಮಳೆ ಒಂದೊಂದು ದಿನ ಮಳೆ ಬರ್ತಿರ್ತದಲ್ಲ, ಹಾಗಾಗಿ ಹೊರಗಡೆ ಮುಸುಗಿಟ್ಟದ ಮಳೆ ಬರಂಗೆ ಆಗ್ಯದ. ಏನು ಮಾಡ್ತದೆ ನಂಗೆ ಗೊತ್ತಿಲ್ಲ. ಮೇಲ್ಗಡೆ ಬಟ್ಟೆ ಒಣಗಿದ್ದೆ, ಅವ್ಕೂರ್ನೆಲ್ಲ ತೊಗೊಂಬಂದು ಇಲ್ಲೊಳಗಡೆ ನಾನು ಕೆಲಸ ಮಾಡ್ಕೋತಾ ಕುಂತೀನಿ ನೋಡ್ರಿ. ಮರ್ತು ಇಲ್ಲಿ ಅಡುಗೆ ಮನೆ ನಾನು ಕೆಲಸ ಕೂತ್ನಿ ಅಂತಂದ್ರೆ ಹಾಕಿದ್ದ ಬಟ್ಟೆ ಎಲ್ಲ ಮತ್ತು ಮಳೆ ಬಂದು ತೊಯ್ದು ಬಿಡ್ತಾವ ಅಂತ ಹೇಳಿ ಅವ್ಕೂರ್ನೆಲ್ಲ ಒಳಗಡೆ ತೊಗೊಂಡು ಬಂದು ಹಾಕಿ ಇವಾಗ ನಾನು ಅಡುಗೆ ಮಾಡ್ಲಕ್ಕ ಅಂದ್ರೆ ಅಡುಗೆನೂ ಮಾಡಬೇಕು. ಇದು ಚೂಡ ಮಾಡಂತಂದ್ರೆ ಹುಡುಗರು ಇಬ್ಬರು, ಹಾಗಾಗಿ ಚೂಡ ಮಾಡಿದ್ರೆ ಆಯ್ತಂತ ಹೇಳಿ ಮಾಡ್ಲಕತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಕೂಡ ಸುಲಿಲಕತ್ತೀನಿ. ಒಂದು ಸಲ ಮಾಡಿಟ್ನಿ ಅಂತಂದ್ರೆ ನಾ ಚೂಡ ಅದೆಲ್ಲ ಇವನ್ನ ಜಾಸ್ತಿನೇ ಮಾಡಿರ್ತೀನಿ ನೋಡ್ರಿ. ಅಂದ್ರೆ ಬೇಕಾದಾಗೆಲ್ಲ ಹಾಕೊಂಡು ತಿನ್ನಕ್ಕೆ ಬರುತ್ತೆ ಅಂಥೇಳಿ ಜಾಸ್ತಿನೇ ಒಂದು ದೊಡ್ಡ ಬುಟ್ಟಿಲೆ ಮಾಡಿ ಇಟ್ಬಿಡ್ತೀನಿ. ಬೇಕಾದಾಗ ತಿಂದ್ರೆ ಆಯ್ತು ಅಂಥೇಳಿ. ಹಾಗಾಗಿ ಇವಾಗ ಚೂಡ ಮನ್ಯಾಗ ಖಾಲಿ ಆಗಿದ್ದು ಅಂಕುರ್ನ ಮಾಡಿದ್ರೆ ಆಯ್ತಂಥೇಳಿ ಇವಾಗ ಅದಕ್ಕೆ ಏನೇನು ಬೇಕು ಅದೆಲ್ಲ ಬೆಳ್ಳುಳ್ಳಿ ಸುಲ್ಕೊಳ್ಳೋದು ಮತ್ತು ಶೇಂಗಾ ಪುಟಾಣಿ ಅದನ್ನೆಲ್ಲ ಒಂದು ಕಡೆ ಇಟ್ಟು ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಆಮೇಲೆ ಅವಕ್ಕನ್ನೆಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡು ಪಟ ಒಗ್ಗರಣೆ ಹಾಕಿ ಸಿಂಪಲ್ಲಾಗಿ ಚೂಡ ಮಾಡ್ತೀನಿ ನೋಡ್ರಿ ನಾನು. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆಗಂತ್ರ ಸಂಜೆ ಟೈಮ್ ಚೂಡ ಅಂದರೆ ಕೆಲವೊಂದು ಹೋಟೆಲ್ಗಳಲ್ಲಿ ಚೂಡ ಮತ್ತು ಗಿರ್ಮಿಟ್ ಅಂತ ಹೇಳಿ ಮಾಡ್ತಾರೆ. ಸಣ್ಣ ಹೋಟೆಲ್ಗಳಲ್ಲಿ ಕೂಡ ಆ ರೀತಿ ಮಾಡ್ತಾರೆ. ನೋಡ್ತಿರ್ಬೋದು ನೋಡ್ರಿ. ಇವಾಗ ಬೆಳ್ಳುಳ್ಳಿ ಕೂಡ ಸುಲಿದಿದ್ದಾಯಿತು. ಹೊರಗಡೆ ಇಬ್ಬರು ಹುಡುಗರು ರೋಹಿತಂದು ಪೇಪರ್ ಮುಗಿದು ಅವನದು ಸಾಲಿ ಸೂಟಿ ಅಂತ ಹೇಳ್ಯಾರ. ಹಾಗಾಗಿ ಇವಾಗಂತ್ರ ಹುಡುಗರು ಮನೆಯಾಗೆ ಇರ್ತಾರೆ. ಏನು ತಿನ್ನಲಿ ಏನು ಬಿಡಲಿ ಅಂಥೇಳಿ ಅಂತಿರ್ತಾರೆ. ಯಾವಾಗಲೂ ಬಾಯಾಡಿಸ್ತಾನೆ ಇರಬೇಕು ಅಂಥೇಳಿ ಅನ್ಕೋತಿರ್ತಾರೆ. ಹಾಗಾಗಿ ಚೂಡ ಮಾಡು ಅಂತ ಅಂತಾರೆ. ಒಂದ್ಸಲ ಅದನ್ನು ಮಾಡು ಇದನ್ನು ಮಾಡು ಅಂಥೇಳಿ ಎಲ್ಲ ರೀತಿಯಿಂದ ತಿನ್ನಕ್ಕೆ ಬೇಡ್ತಿರ್ತಾರೆ. ಹೊರಗಡೆಯಿಂದ ಏನೇ ತಂದಿಟ್ಟರು ಕೂಡ ಮನ್ಯಾಗ ಅದನ್ನು ಮಾಡು ಇದನ್ನು ಮಾಡು ಅಂಥೇಳಿ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಇವತ್ತು ಚೂಡ ಮಾಡು ಅಂತಂದರು. ಚೂಡ ಮಾಡಿದ್ರೆ ಆಯ್ತಂತ ಹೇಳಿ ಮಾಡಾಕತ್ತೀನಿ ನೋಡ್ರಿ. ಇವಾಗ ಚುರುಮುರಿನ ಅವಕ್ಕನ್ನೆಲ್ಲ ಮರದಲ್ಲಿ ಹಾಕಿ ಒನ್ಕೊಳಕತ್ತೀನಿ. ಒಂದು ಸ್ವಲ್ಪ ಕಸರು ಅದೆಲ್ಲ ಇರ್ತಾವೆ. ಈ ರೀತಿ ಮರದಲ್ಲಿ ಹಾಕಿ ಒನ್ಕೊಂಡಿ ಅಂತಂದ್ರೆ ಕಸ ಅದೇನಾರು ಇತ್ತಂದ್ರೆ ಈಸಿಯಾಗಿ ಹೊರಗಡೆ ಬರುತ್ತೆ ಅಂಥೇಳಿ ಈ ರೀತಿ ಮರದಿಂದ ಒನ್ಕೊಳಕತ್ತೀನಿ ನೋಡ್ರಿ. ಫ್ರೆಂಡ್ಸ, ಅದೇ ರೀತಿ ಪಲ್ಯ ಕೂಡ ಬೆಳಿಗ್ಗೆ ಇವತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ದೆ. ಪಲ್ಯ ಕೂಡ ಅದ ಮತ್ತು ಸಂಜೆಗೆ ಅನ್ನ ಮತ್ತು ಮಜ್ಜಿಗೆ ಸಾರು ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ. ಇವಾಗ ಇದು ರಾತ್ರಿ ಊಟ ಅನ್ನ ಮಜ್ಜಿಗೆ ಸಾರು ಮಾಡಿ ಕೊಟ್ರೆ ಆಯ್ತು ಹುಡುಗರಿಗೆ ಅಂಥೇಳಿ ಅಂದ್ಕೊಂಡಿನಿ. ಇದು ಸಂಜೆಗೆ ಚೂಡ ಮಾಡಿಕೊಡ್ತೀನಿ. ಇವಾಗ 5 ಗಂಟೆ ಆಗ್ಯದಲ್ಲ, ಚೂಡ ಮಾಡಿಕೊಡ್ತೀನಿ. ಒಂದು ಸ್ವಲ್ಪ ಚೂಡ ತಿಂದು ಚಹಾ ಕುಡಿದ್ರು ಅಂದ್ರೆ ಮತ್ತು ಆಟ ಆಡ್ಲಿಕ್ಕಂತೇಳಿ ಹೊರಗಡೆ ಹೋಗ್ತಾರೆ. ಅಡ್ತಿಗೆ ರಾತ್ರಿ ಆಗುತ್ತೆ ಮತ್ತು ರಾತ್ರಿ ಅಡುಗೆ ಚಾಲು ಮಾಡ್ತೀನಿ ನೋಡ್ರಿ. ಚಪಾತಿ ಹಿಟ್ಟು ಕೂಡ ಅದ. ರಾತ್ರಿ ಹಸ್ಬೆಂಡ್ ಬಂದ್ರೆ ಅವ್ರಿಗೆ ಚಪಾತಿ ಮಾಡಿಕೊಡ್ತೀನಿ. ಪಲ್ಯ ಅಂತಂದ್ರು ಆಲ್ರೆಡಿ ಮಾಡಿಟ್ಟೀನಿ. ಇನ್ನೇನು ಇಷ್ಟು ಕೆಲಸ ಮಾಡ್ಬೇಕು ನೋಡ್ರಿ. ಜೋಳದ ಹಿಟ್ಟು ಕೂಡ ಆಗ್ಯದ. ಜೋಳ ತಂಬ ಅಂತ ಹೇಳಕತ್ತೀನಿ ಹಸ್ಬೆಂಡ್ಗೆ. ಅವು ತೋಟದಾಗ ಅದಾವ ಅಂತ ಹೇಳಿ ಜೋಳ ಇಲ್ಲಿ ಮನ್ಯಾಗ ಇದ್ದು ಅಂದ್ರೆ ಹಸನ್ ಮಾಡಿ ಬೀಸ್ಕೊಂಡು ಬರ್ತಿದ್ದೆ. ಅದ್ರಾಗ ಇವಾಗ ನಮ್ಮ ಊರಾಗ ಜಾತ್ರೆ ಚಾಲು ಆಗ್ಯದ. ಜಾತ್ರೆ ಗದ್ದಲ್ದಾಗ ಗಿರಣಿಯೊಂದು ಭಾಳ ಗದ್ದಲಿರ್ತಾವೆ. ಜಲ್ದಿನೇ ತಂಬ ಅಂತ ಹೇಳಕತ್ತೆ. ಭಾಳ ದಿನ ಆಯಿತು ಜೋಳ ತಂಬ ಅಂತ ಹೇಳಿ. ಇವತ್ತು ಕೂಡ ಹೇಳಿನಿ, ತರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ತಂದರು ಅಂದ್ರೆ ಅವ್ಕೂರ್ನ ಒಂದಿನ ಪೂರ್ತಿ ಹಸನ್ ಮಾಡೋದು ಒಂದಿನ ಆಗುತ್ತೆ. ಮತ್ತು ಹಸನ್ ಮಾಡಿ ಇಟ್ನಿ ಅಂತಂದ್ರೆ ಮತ್ತೊಂದು ದಿನ ಹೋಗಿ ಬೀಸ್ಕೊಂಬರ್ಬೇಕಾಗುತ್ತೆ ನೋಡ್ರಿ. ಅಂದ್ರೆ ಕಸರು ಅದೆಲ್ಲ ಇರ್ತಾವಲ್ಲ, ಅವಕ್ಕನ್ನೆಲ್ಲ ಸ್ವಚ್ಛ ಮಾಡ್ಬೇಕಾದ್ರೆ ಒಂದಿನ ಪೂರ್ತಿ ಅಂದ್ರೆ ಮನೆಯಿಂದೆಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಹಸನ್ ಮಾಡಕ್ಕೆ ಕೂತ್ನಿ ಅಂತಂದ್ರೆ ಒಂದಿನ ಪೂರ್ತಿ ಆಗುತ್ತೆ. ಮತ್ತು ಮರುದಿನ ಹೋಗಿ ಬೀಸ್ಕೊಂಬರ್ತೀನಿ ನೋಡ್ರಿ. ಗೋಧಿ ಹಿಟ್ಟು ಮತ್ತು ರವಾನ ಮೊನ್ನೆ ದಿನವೇ ಹೊಡೆಸ್ಕೊಂಡು ಬಂದೀನಿ. ಇವಾಗ ಜೋಳದ ಹಿಟ್ಟು ಒಂದು ಬೀಸಿನಿ ಅಂತಂದ್ರೆ ಜಾಸ್ತಿ ಮನೆಯಲ್ಲಿ ಜೋಳದ ರೊಟ್ಟಿ ಯಾರೂ ತಿನ್ನಂಗಿಲ್ಲ. ಹಸ್ಬೆಂಡ್ ಅಂತಂದ್ರೆ ಮಧ್ಯಾಹ್ನ ಹೊತ್ತಿನಲ್ಲಿ ಅಲ್ಲೇ ಹೊಲದಲ್ಲೇ ರೊಟ್ಟಿ ಊಟ ಮಾಡ್ತಾರೆ. ರಾತ್ರಿ ಮನೆಗೆ ಬರ್ತಾರೆ. ಬಂದರು ಅಂತಂದ್ರೆ ಚಪಾತಿನೇ ಮಾಡಂತ ಹೇಳ್ತಾರೆ. ಬೆಳಿಗ್ಗೆ ನಾಷ್ಟ ತಿಂದು ಹೋಗಿರ್ತಾರೆ ಮತ್ತು ಒಮ್ಮೆ ರಾತ್ರಿ ಬರ್ತಾರೆ. ರಾತ್ರಿ ಚಪಾತಿ ಮಾಡಿ ಕೊಟ್ಬಿಡ್ತೀನಿ. ಮಧ್ಯಾಹ್ನ ಹೊತ್ತಿನಲ್ಲಿ ಅಂದ್ರೆ ಅಲ್ಲಿ ತೋಟದಲ್ಲಿ ಅಕ್ಕ ಅದಾರ, ಅವರು ಅಡುಗೆ ಮಾಡಿರ್ತಾರೆ. ಅಲ್ಲೇ ಊಟ ಮಾಡ್ತಾರೆ ಮಧ್ಯಾಹ್ನದ ಊಟ.
ಹಾಗಾಗಿ ಮನೇಲಿ ರೊಟ್ಟಿ ಎಂದಾರು ಒಂದಿನ ನನಗೆ ಚಪಾತಿ ತಿಂದು ಬೇಸರಾಗಿರ್ತದೆ, ಒಂದಿನ ರೊಟ್ಟಿ ಮಾಡಿದ್ನಿ ಅಂತಂದ್ರೆ ಈ ಹುಡುಗರು ಕೂಡ ಆ ರೊಟ್ಟಿ ಮಾಡಿದ್ನಿ ಅಂತಂದ್ರೆ ರೊಟ್ಟಿ ಯಾಕೆ ಮಾಡಿದಿ, ನಾ ತಿನ್ನಂಗಿಲ್ಲ ಅಂಥೇಳಿ ಹೇಳ್ತಿರ್ತಾರೆ. ಹಾಗಾಗಿ ನಾನು ರೊಟ್ಟಿ ಮಾಡೋದು ಕಡಿಮೆ ಅಂತ ಅಂತೀನಿ ನೋಡ್ರಿ. ಒಂದು ಸಲ ಬೀಸ್ಕೊಂಬನ್ನಿ ಅಂತಂದ್ರೆ ಒಂದು 4-5 ತಿಂಗಳ ತನಕ ಹೋಗ್ಬಿಡ್ತದೆ ನೋಡ್ರಿ, ಅಲ್ಲಿ ತನಕ ಜಗ್ತದ. ಇವಾಗ ಹಿಟ್ಟಂತ್ರ ಸ್ವಲ್ಪನೂ ಇಲ್ಲ, ಭಾಳ ದಿನ ಆಯಿತು ಹಿಟ್ಟಾಗಿ ಬೀಸ್ಕೊಂಬರ್ಬೇಕಂಥೇಳಿ ಅಂದ್ಕೊಂಡಿನಿ. ಜೋಳ ತಂದರು ಅಂದ್ರೆ ಹಸನ್ ಮಾಡಿ ಬೀಸ್ಬೇಕು ನೋಡ್ರಿ. ಇವಾಗ ಬಿಸಿನಿ ಅಂತಂದ್ರೆ ಬ್ಯಾಸ್ಗೆ ಸೂಟಿ ಎಲ್ಲ ಪೂರ್ತಿ ಹೋಗುತ್ತೆ. ಅಂದ್ರೆ ಮನೆಯಲ್ಲಿ ಹುಡುಗರು ಇರ್ತಾರೆ ಮತ್ತು ಅಕ್ಕ, ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಆಗುತ್ತೆ. ಇವಾಗಲೇ ಒಂದು ಸ್ವಲ್ಪ ಫ್ರೀ ಅದೀನಿ ಅಂಥೇಳಿ ಬೀಸಿಟ್ರೆ ಆಯ್ತು ಅಂಥೇಳಿ ಹೇಳಾಕತ್ತೀನಿ. ಜೋಳ ತಂಬ ಅಂತ ಏನು ತರ್ತಾರ ಗೊತ್ತಿಲ್ಲ, ತಂದಾಗ ಬೀಸಿಟ್ರೆ ಇಡ್ತೀನಿ ನೋಡ್ರಿ. ಇವಾಗ ಈ ಚುರುಮುರಿನ ಈ ರೀತಿ ಮೊರದಿಂದ ಒನಿಲಾಕತ್ತೀನಿ ನೋಡ್ರಿ. ಈ ರೀತಿ ಒಣದ್ನಿ ಅಂತಂದ್ರೆ ಅದರಲ್ಲಿ ಕಸ ಅದೆಲ್ಲ ಇರ್ತದಲ್ಲ, ಅದೆಲ್ಲ ಅಂದ್ರೆ ಸ್ವಚ್ಛನೇ ಅದ ಇವು ಚುರುಮುರಿ. ಆದ್ರೂ ಕೂಡ ಕಡ್ಡಿ ಅವೆಲ್ಲ ಈ ರೀತಿ ಇರ್ತಾವೆ. ಒಂದು ಸಲ ಈ ರೀತಿ ಸ್ವಚ್ಛ ಹಸನ್ ಮಾಡಿ ಹಾಕಿದ್ನಿ ಅಂತಂದ್ರೆ ಮತ್ತು ಸರಿಯಾಗತ್ತೆ ಅಂಥೇಳಿ ಈ ರೀತಿ ಮರದಲ್ಲಿ ಸ್ವಚ್ಛ ಮಾಡಾಕತ್ತೀನಿ ನೋಡ್ರಿ. ಈ ಸ್ಟೀಲಿನ ಬುಟ್ಟಿಲೆ, ಒಂದು ದೊಡ್ಡ ಬುಟ್ಟಿಲೆ ನಾನು ಚುರುಮುರಿ ಮಾಡಿಬಿಡ್ತೀನಿ ನೋಡ್ರಿ, ಒಗ್ಗರಣೆ ಹಾಕ್ಬಿಡ್ತೀನಿ. ಇಷ್ಟು ಮಾಡಿದ್ನಿ ಅಂತಂದ್ರೆ ಸನೇಕ ಒಂದು 15-20 ದಿನ ತನಕ ಚುರುಮುರಿ ಮನೇಲಿ ಸ್ಟಾಕ್ ಇರ್ತಾವೆ, ಸ್ಟಾಕ್ ಇರ್ತಾವೆ. ಹಾಗಾಗಿ ಒಂದಿಷ್ಟು ಸ್ಟೀಲಿನ ಬೊಗಣಿನೇ, ದೊಡ್ಡ ಬೊಗಣಿನೇ ಈ ರೀತಿ ಒಂದು ದೊಡ್ಡ ಬೊಗಣಿಲಿನೇ ಚೂಡ ತೆಗೆದು ಎಲ್ಲ ಹಸನ್ ಮಾಡಿ ಮಾಡಿದ್ನಿ ಅಂತಂದ್ರೆ ಒಂದು 6-7 ದಿನ ತನಕ ಬರ್ತಾವೆ ನೋಡ್ರಿ. ಇದು ನೋಡ್ರಿ ಪುಟಾಣಿ. ಇದು ಅಂದ್ರೆ ನಾಗರಮಾಸಿ ಒಳಗೆ ನಮ್ಮ ಕಡೆ ಕಡ್ಡಿ ಇರ್ತಾವಲ್ಲ, ಕಡ್ಡಿ ಬೆಳೆದಿರ್ತೀವಲ್ಲ ಫ್ರೆಂಡ್ಸ, ಕಡ್ಲಿಲಿ ನಾವು ಪುಟಾಣಿ ಮತ್ತು ಹುರ್ಗಡ್ಲಿ ಈ ರೀತಿ ಮಾಡಿಸಿರ್ತೀವಿ. ನಾನು ಕೂಡ ಪುಟಾಣಿನ ಈ ರೀತಿ ಮಾಡಿಸಿದ್ದೆ. ಪುಟಾಣಿ ಮಾಡಿಸಿದ ಕೂಡಲೇ ಅವ್ರ ಮೇಲಿನ ಸೊಪ್ಪೆ ಇರ್ತಾವಲ್ಲ, ಅವ್ರನ್ನೆಲ್ಲ ತೆಗೆದು ಚಲೋತ್ನಾಗ ಹಸನ್ ಮಾಡಿ ಈ ರೀತಿ ಒಂದು ಕ್ಯಾರಿ ಬ್ಯಾಗ್ದಲ್ಲಿ ಕಟ್ಟಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ವಿ ಅಂತಂದ್ರೆ 1 ವರ್ಷ ತನಕನೂ ಕೂಡ ಏನೂ ಹುಳ ಆಗೋದಿಲ್ಲ. ಇವು ಹೋದ ವರ್ಷ ನಾಗರಮಾಸಿ ಒಳಗೆ ಒಡಿಸಿದ ಪುಟಾಣಿ ನೋಡ್ರಿ. ಇವಾಗ ಮತ್ತೆ ನಾಗರಮಾಸಿ ಬರ್ಲಾಕ ಬಂತು, ಇನ್ನೂ ಕೂಡ ಏನೂ ಆಗಿಲ್ಲ. ಇವು ಈ ರೀತಿ ಕ್ಯಾರಿ ಬ್ಯಾಗ್ದಾಗ ಕಟ್ಟಿ ಒಂದು ಸ್ವಲ್ಪನೂ ಗಾಳಿ ಆಡ್ಲಾರ್ದಂಗೆ ಇಟ್ವಿ ಅಂತಂದ್ರೆ ಏನೇನೂ ಆಗೋದಿಲ್ಲ, ಒಂದು ಸ್ವಲ್ಪನೂ ಹುಳ ಆಗೋದಿಲ್ಲ. ನನಗೆ ಎಷ್ಟು ಬೇಕು ಅಷ್ಟು ಪುಟಾಣಿನ ಒಂದು ಡಬ್ಬದಲ್ಲಿ ತೊಗೊಂಡ್ಬಿಟ್ಟು ಉಳ್ಕಿದ್ದು ಈ ರೀತಿ ಮತ್ತೆ ನಾನು ಕ್ಯಾರಿ ಬ್ಯಾಗ್ದಲ್ಲಿ ಕಟ್ಟಿ ಗಾಳಿ ಆಡದಂತೆ ಒತ್ತೆಗೆ ಕಟ್ಟಿಬಿಟ್ಟು ನಾನು ಈ ಡಬ್ಬದಲ್ಲಿ ನಾನು ಮುಚ್ಚಿಡ್ತೀನಿ ನೋಡ್ರಿ. ನೀವು ಕೂಡ ಈ ಟಿಪ್ಪನ್ನು ಜಾಸ್ತಿ ಪುಟಾಣಿ ಏನಾದರೂ ಕಾಳು ಕಡಿಗಳು ಇದ್ದು ಅಂತಂದರೆ ಈ ರೀತಿ ಒಟ್ಟೆ ಗಾಳಿ ಆಡದೇ ಇರುವಂಥ ಒಂದು ಕವರಲ್ಲಿ ಹಾಕಿಬಿಟ್ಟು ಮತ್ತೊಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ವಿ ಅಂತಂದ್ರೆ ಅವು ಅಂದ್ರೆ ಗಾಳಿ ಎಂಬುದೇ ಆಡಬಾರ್ದು. ಆ ರೀತಿ ನಾವು ಒತ್ತೆಗೆ ಕಟ್ಟಿಟ್ವಿ ಅಂತಂದ್ರೆ ಎಷ್ಟೇ ದಿನ ಇಟ್ಟರೂ ಕೂಡ ಹುಳ ಎಂಬುದು ಆಗೋದಿಲ್ಲ. ನೀವು ಕೂಡ ಈ ಟಿಪ್ಪನ್ನು ಫಾಲೋ ಮಾಡಿರಿ ಫ್ರೆಂಡ್ಸ. ನೋಡ್ತಿರ್ಬೋದು ಮೋಹಿತ ಇನ್ನೂ ಚೂಡ ಆಗ್ಯಾವಿಲ್ಲ ಮಮ್ಮಿ ಅಂಥೇಳಿ ಒಳಗಡೆ ಬಂದು ಕೇಳಾಕತ್ತಾನ. ಇನ್ನೂ ಆಗಿಲ್ಲಪ್ಪ ಅಂಥೇಳಿ ಅವನ ಜೊತೆ ಮಾತಾಡ್ಕೋತ ಹಾಗೆ ನಿಮ್ಮ ಜೊತೆ ನಾನು ಇವಾಗ ಬ್ಲಾಗ್ ಮಾಡ್ಲಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ಅದೇ ರೀತಿ ಚೂಡ ಮಾಡೋಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ನಾನಿಲ್ಲಿ ಅಂದರೆ ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಬೇಕು. ಕರಿಬೇವು ಇಲ್ಲ ಅಷ್ಟೇ ನಾನು ಹಾಕಿ ಮಾಡಾಕತ್ತೀನಿ ನೋಡ್ರಿ. ಇದು ಒಣ ಕೊಬ್ಬರಿನ ಹಾಕಿದ್ರೆ ಟೇಸ್ಟ್ ಆಗ್ತಾವೆ, ಆದರೆ ಹುಡುಗರು ಹಾಕಿದ್ವಿ ಅಂತಂದ್ರೆ ತೆಗೆದು ಬಿಡ್ತಾರೆ. ಹಾಗಾಗಿ ನಾನಿಲ್ಲಿ ಒಣ ಕೊಬ್ಬರಿನ ಹೆಚ್ಚು ಹಾಕಿಲ್ಲ ನೋಡ್ರಿ. ಇದಕ್ಕೆ ಮಸಾಲೆ ಖಾರ, ಈ ಚೂಡಕ್ಕೆ ಮಸಾಲೆ ಖಾರ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತಾವೆ. ನನಗೆ ಮಸಾಲೆ ಖಾರ ಹಾಕಿದ ಚೂಡ ಅಂದ್ರೆ ಭಾಳ ಇಷ್ಟ. ಆದರೆ ಹುಡುಗರು ಏನು ಮಸಾಲೆ ಖಾರ ಹಾಕಿದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಡ್ತಾವೆ. ಹಾಗಾಗಿ ತಿನ್ನೋದೇ ಇಲ್ಲ. ಹುಡುಗರಿಗೋಸ್ಕರ ಮಾಡ್ಲಾಕತ್ತೀನಲ್ಲ, ಅವ್ರು ತಿನ್ನಂಗಿಲ್ಲ ಅಂಥೇಳಿ ನಾನು ಕೆಂಪು ಖಾರ ಹಾಕಿ ನಾನು ಇವತ್ತು ಚೂಡ ಮಾಡ್ಲಾಕತ್ತೀನಿ. ನನಗಂತ್ರ ಮಸಾಲೆ ಖಾರ ಹಾಕಿದ್ದು ಚೂಡ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಆದ್ರೆ ಮಕ್ಕಳು ತಿನ್ನಂಗಿಲ್ಲ ಅಂಥೇಳಿ ನಾನು ಕೆಂಪು ಖಾರ ಹಾಕಿ ಮಾಡ್ಲಾಕತ್ತೀನಿ. ಮಸಾಲೆ ಖಾರನೂ ಅಷ್ಟೊಂದು ಹೆಲ್ತಿಗೆ ಚಲೋ ಅಲ್ಲ, ಅದರಲ್ಲಿ ಹಂಗಂಥೇಳಿ ನಾನು ಕೆಂಪು ಖಾರ ಹಾಕಿ ನಾನು ಇವಾಗ ಮಾಡ್ಲಾಕತ್ತೀನಿ ನೋಡ್ರಿ. ನೋಡ್ತಿರ್ಬೋದು ಎಷ್ಟೊಂದು ಮೂಸಿಗಿಟ್ಟದ ಅಂಥೇಳಿ ಮಳೆ ಬರಂಗೆ ಆಗ್ಯದ ನೋಡ್ರಿ. ಇಂಥ ಮಳೆ ಬರೋ ಟೈಮ್ ಒಳಗೆ ತಂಪತ್ನಾಗ ಈ ರೀತಿ ಚೂಡ ಬಜ್ಜಿ ಈ ರೀತಿ ಮಾಡ್ಕೊಂಡು ತಿಂದ್ವಿ ಅಂತಂದ್ರೆ ಏನೋ ಒಂಥರ ಮನಸ್ಸಿಗೆ ಆರಾಮ ಅನಿಸ್ತದೆ ನೋಡ್ರಿ. ಸಂಜೆ ಟೈಮ್ ಒಳಗೆ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಂಡು ತಿಂದ್ವಿ ಅಂತಂದ್ರೆ ಆರಾಮ ಅನಿಸ್ತದೆ ನೋಡ್ರಿ. ಹಾಗಾಗಿ ಹುಡುಗರು ಮಾಡು ಚೂಡ ಮಾಡು ಮಮ್ಮಿ ಅಂತಂದರು. ಹಾಗಾಗಿ ಅವರು ಮಾಡಂದಾರ ಅಂಥೇಳಿ ಇವತ್ತು ನಾನು ಚೂಡ ಮಾಡಾಕತ್ತೀನಿ ನೋಡ್ರಿ. ಸಂಜೆ ಟೈಮ್ ಒಳಗೆ ಅದಕ್ಕೆ ಏನೇನು ಬೇಕು ಎಲ್ಲ ಈ ರೀತಿ ಜೋಡಿಸ್ಕೊಂಡು ಇಟ್ಕೊಂಡು ಇವಾಗ ಪಟ ಪಾಣೆ ಕೊಟ್ಟು ಚೂಡ ಮಾಡ್ತೀನಿ ನೋಡ್ರಿ.
ಫ್ರೆಂಡ್ಸು ಇವಾಗಂತ್ರ 2-3 ದಿನ ಆಯಿತು ನಮ್ಮ ಊರ ಕಡೆ ಮಳೆ ಆಗ್ಲಾಕತ್ತದ. ಇಷ್ಟು ದಿನ ಧೂಳ ಅದ್ರಾಗ ರೋಡ್ ಒಂದು ಮಾಡಾಕತ್ತಾರ ನಮ್ಮ ಮನೆ ಕಡೆ. ಹಾಗಾಗಿ ರೋಡ್ ಮಾಡಾಕತ್ತಾರಲ್ಲ ಎಲ್ಲಂದ್ರೆ ಅಲ್ಲೆಲ್ಲ ರೋಡ್ ಕಡೆ ಅಡ್ಡ ಬಿಟ್ಟಾರ. ರೋಡ್ ಅಗಲೀಕರಣ ಕೆಲಸ ನಡೆದದ. ಹಾಗಾಗಿ ಏನೇನು ಎಲ್ಲನೂ ಕೂಡ JCBಲಿ ಕಿತ್ಬಿಟ್ಟು ಎಲ್ಲನೂ ಎಲ್ಲ ಅಂದ್ರೆ ರೋಡ್ನೆಲ್ಲ ಒಡೆದ್ಬಿಟ್ಟಾರ. ಹಾಗಾಗಿ ಯಾವುದೇ ಒಂದು ಸಣ್ಣ ಗಾಡಿ ಹೋದ್ರೂ ಕೂಡ ಧೂಳು ಎಂಬುದು ಅಷ್ಟೊಂದು ಎದ್ದು ಬಿಡ್ತದೆ. ಧೂಳು ಎದ್ದು ಕೂಡಲೇ ಎಲ್ಲ ಧೂಳು ಪೂರ್ತಿ ನಮ್ಮ ಮನೆಗಳಂತ್ರ ರೋಡ್ ಕಡೆನೇ ಅದಾವು. ಎಲ್ಲ ಧೂಳು ಬಂದ್ಬಿಟ್ಟು ಒಳಗನೆ ನೋಡ್ರಿ ಅಷ್ಟೊಂದು ಧೂಳು ಅಂದ್ರೆ ಅಷ್ಟು ಧೂಳು ಅದ. ಈಗ ಒಂದು 2-3 ದಿನ ಆಯಿತು ಮಳೆ ಆಗ್ಲಾಕತ್ತದಲ್ಲ, ಆ ಧೂಳೆಲ್ಲ ಕುತ್ಕೊಂಡ್ಬಿಟ್ಟದ. ಹಾಗಾಗಿ ಧೂಳು ಎಂಬುದು 1-2 ದಿನ ಆಯಿತು. ಇಲ್ಲಿ ನೋಡ್ರಿ ಸ್ವಲ್ಪ ಮನೆ ಸ್ವಚ್ಛ ಅನ್ಸಕತ್ತದ ಈಗ. ಮುಂಚೆ ಆದ್ರೆ ದಿನಕ್ಕೆ 2 ಟೈಮ್ ಒರೆಸ್ಬೇಕು ನೋಡ್ರಿ, ಅಷ್ಟು ಧೂಳು ಬರ್ತಿತ್ತು. ಹೊರಗಡೆ ಹೋದ್ವಿ ಅಂತಂದ್ರೆ ಧೂಳು ಗಂಟ್ಲಕ್ಕೆ ಏರ್ಬಿಟ್ಟು ಒಂಥರ ಕೆಮ್ಮು ಬಂದೋರ ಥರ ಆಗ್ತಿತ್ತು ನೋಡ್ರಿ. ಆ ರೀತಿ ಅಷ್ಟು ಧೂಳಿತ್ತು. ಇವಾಗ ಮಳೆ ಬಂದದಲ್ಲ, ಧೂಳೆಲ್ಲ ಕುಂತ್ಬಿಟ್ಟು ಒಂದು ಸ್ವಲ್ಪ ನೆಲ ಗಟ್ಟಿ ಅನ್ನಿಸ್ತದೆ ನೋಡ್ರಿ. ನೋಡ್ತಿರ್ಬೋದು ಕೆಂಪು ಖಾರ ಹಾಕಿನಿ, ಎಲ್ಲನೂ ಹಾಕಿನಿ. ಇವಾಗ ಒಲಿನ ಬಂದ್ ಮಾಡಿಬಿಟ್ಟು ಆಮೇಲೆ ಇದನ್ನು ಬೊಗಣಿನ ಕೆಳಗೆ ಇಳಿಬಿಟ್ಟು ನಾನು ಚುರುಮುರಿನ ಇದಕ್ಕೆ ಹಾಕಿ ಚೂಡ ರೆಡಿ ಮಾಡ್ತೀನಿ ನೋಡಿರಿ. ಚುರುಮುರಿನ ಇದಕ್ಕೆ ಹಾಕಿದ ಮ್ಯಾಗ ಆಮೇಲೆ ನಾವು ಇದನ್ನು ಈ ರೀತಿ ಸ್ಪೂನ್ ಮೂಲಕ ತಿರುಕೋಬೇಕು. ಆಮೇಲೆ ಚುರುಮುರಿ ಮತ್ತು ಈ ಮಸಾಲೆನೆಲ್ಲ ಹಾಕ್ಬಿಟ್ಟು ಕುಡಿಸಿದ ಮೇಲೆ ಆಮೇಲೆ ನಾನು ಸಕ್ಕರೆ ಪುಡಿನ ಮೇಲ್ಗಡೆ ಹಾಕ್ತೀನಿ ನೋಡ್ರಿ. ಇಲ್ಲಾಂದ್ರೆ ಸಕ್ಕರೆ ಪುಡಿನ ನಾನು ಈ ಮಸಾಲೆ ಇದ್ರೊಳಗೆ ಹಾಕಿ ನಾನು ಎಣ್ಣೆ ಜೊತೆ ನಾನು ಕಲಸಕತ್ನಿ ಅಂತಂದ್ರೆ ಅದು ಉಪ್ಪು ಮತ್ತು ಸಕ್ಕರೆ ಪುಡಿ ಸೇರಿಬಿಟ್ಟು ಗಂಟಾದಂಗೆ ಆಗ್ಬಿಡ್ತದೆ. ಹಂಗೆ ಆಗಬಾರ್ದು ಅಂತಂದರೆ ಈ ರೀತಿ ಎಲ್ಲ ಮಸಾಲೆಗಳನ್ನು ನಾವು ಚುರುಮುರಿ ಹಾಕಿ ನಾವು ಅದನ್ನು ಕೂಡ್ಸೊಂಬಂದಾಗಲೇ ಆಮೇಲೆ ನಾವು ಚುರುಮುರಿ ಮತ್ತು ಮಸಾಲೆನೆಲ್ಲ ಕೂಡ್ಸೊಂಬಂದಾಗ ಆಮೇಲೆ ನಾವು ಸಕ್ಕರೆ ಪುಡಿನ ಹಾಕಿ ಅದನ್ನು ಕೂಡ ಅದ್ರ ಜೊತೆ ಈ ರೀತಿ ಸ್ಪೂನ್ಲೆ ಕಲಸೋದ್ರಿಂದ ಏನೋ ಗಂಟು ಎಂಬುದು ಆಗೋದಿಲ್ಲ. ಇವಾಗ ನೋಡ್ತಿರ್ಬೋದು ನೋಡ್ರಿ, ಚೂಡ ಮಾಡಿದಾದಾಗ ಮಕ್ಕಳಿಗೆ ಕೂಡ ಹಾಕ್ಕೊಟ್ಟಿನಿ, ಅವರು ತಿನ್ನಾಕತ್ತಾರ. ಹಾಗೆ ಅವ್ರ ಜೊತೆ ನಾನು ಕೂಡ ತಿನ್ಲಾಕತ್ತೀನಿ ನೋಡ್ರಿ. ಹಸ್ಬೆಂಡ್ ಅವರು ಬಂದಮ್ಯಾಗ ಅವ್ರಿಗೆ ಕೂಡ ಹಾಕ್ಕೊಡ್ತೀನಿ. ಅವರು ಇನ್ನೇನು ಬರೋ ಟೈಮ್ ಆಯಿತು, ಅವ್ರು ಬಂದಮ್ಯಾಗ ಅವ್ರಿಗೂ ಕೂಡ ಹಾಕ್ಕೊಡ್ತೀನಿ. ಉಳಿದ ಚೂಡಾನ ಏನು ಮಾಡ್ತೀನಿ ಅಂದರೆ ಮತ್ತೆ ನಾನು ಒಂದು ದೊಡ್ಡ ಕ್ಯಾರಿ ಬ್ಯಾಗ್ ತೊಗೊಂಡು ಅದರಲ್ಲಿ ಗಾಳಿ ಆಡದೇ ರೀತಿ ಗಾಳಿ ಆಡ್ಲಾರ್ದಂಗೆ ಒತ್ತೆಗೆ ಕಟ್ಟಿಟ್ಬಿಡ್ತೀನಿ. ಈ ರೀತಿ ಕಟ್ಟಿಟ್ನಿ ಅಂತಂದ್ರೆ ಫ್ರೆಶ್ ಆಗಿ ಇರ್ತಾವೆ ಮತ್ತು ಕುರುಮ್ ಅಂಥೇಳಿ ಅಂತಿರ್ತಾವೆ. ನಾನು ಗಾಳಿ ಕುರುಮೆ ಅಂತ ಅಂತಿರ್ತಾವೆ. ಒಂದು ವೇಳೆ ಹಾಗೆ ಹೊರಗಡೆ ಇಟ್ನಿ ಅಂತಂದ್ರೆ ಅವು ಒಂಥರ ಮೆತ್ತಗಾದಂಗೆ ಆಗ್ಬಿಡ್ತಾವೆ. ಆ ರೀತಿ ಆಗಬಾರ್ದು ಅಂತಂದ್ರೆ ಅವು ಗಾಳಿ ಆಡ್ಲಾರ್ದಂಗೆ ಒಂದು ಕ್ಯಾರಿ ಬ್ಯಾಗ್ ಒಳಗೆ ಬಿಗಿತ್ನಾಗ ಕಟ್ಟಿಟ್ವಿ ಅಂತಂದ್ರೆ ಫ್ರೆಶ್ ಆಗಿ ಕುರು ಅಂಥೇಳಿ ಅಂತಿರ್ತಾವೆ ನೋಡ್ರಿ. ಫ್ರೆಂಡ್ಸ್, ಅದೇ ರೀತಿ ನಾನು ಇಲ್ಲಿಗೆ ಈ ಬ್ಲಾಗನ್ನು ಮುಗಿಸ್ತೀನಿ. ಬ್ಲಾಗ್ ಒಂಚೂರಾದರೂ ನಿಮ್ಗೆ ಇಷ್ಟ ಅನಿಸಿತ್ತು ಅಂದ್ರೆ ವಿಡಿಯೋಕ್ಕೊಂದು ದಯವಿಟ್ಟು ಲೈಕ್ ಮಾಡಿರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಹಾಗೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮುಂಚೆ ಬಂದು ಅದರ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮುಂಚೆ ಬಂದು ತಲುಪುತ್ತಾ. ಆವಾಗ ನೀವು ನನ್ನ ವಿಡಿಯೋನ ಮುಂಚೆನೇ ನೋಡ್ಬೋದು. ಅದೇ ರೀತಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.